ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಮಾವಿನ ಹಣ್ಣು ಸಿಗ್ತಿರೋ ಕಾಲದಲ್ಲಿ ಅದರಲ್ಲೂ ಆಲ್ಫಾನ್ಸೋ ಮಾವಿನ ಹಣ್ಣು ಸಿಕ್ಕರೆ ಈ ಐಸ್ ಕ್ರೀಮ್ ಅಂತೂ ನಾನು ರೆಸಿಪಿ ಮನೇಲಿ ಮಾಡೇ ಮಾಡ್ತೀನಿ. ಪ್ರತಿ ವರ್ಷನೂ ಇದು ಒಂದು ರೀತಿ ನಮ್ಮ ಮನೆಯ ಪದ್ಧತಿ ಆಗೋಗಿದೆ ಅಂತಾನೆ ಹೇಳ್ಬೋದು. ಐಸ್ ಕ್ರೀಮ್ ಮಾಡೋದು ತುಂಬಾನೇ ಸುಲಭ. ತುಂಬಾ ಜನಕ್ಕಿರುತ್ತೆ ಏನೆಲ್ಲ ಸಾಮಗ್ರಿಗಳು ಬೇಕಾಗತ್ತೋ, ಎಷ್ಟು ಕಷ್ಟಪಡ್ಬೇಕು ಅಂತ ಹೇಳಿ. ಹಾಗೇನಿಲ್ಲ, ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗೆ ಎಲ್ಲ ಸಾಮಗ್ರಿಗಳು ಸುಲಭವಾಗಿ ಸಿಗುತ್ತೆ ಅಂಗಡಿಗಳಲ್ಲಿ, ತಂದು ಮಾಡೋದಕ್ಕೆ ತುಂಬಾನೇ ಅನುಕೂಲವಾಗಿದೆ. ಹಾಗೆ ಹೊರಗಡೆ ಸಿಗುವಂತ ಐಸ್ ಕ್ರೀಮ್ಗಳಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ಹಾಗೇನೆ ಅವರು ಹಾಕಿರೋದ್ರಲ್ಲಿ ಎಷ್ಟು ಹಣ್ಣಿನ ಪ್ರಮಾಣ ಇರುತ್ತೋ, ಎಸೆನ್ಸ್ ಎಷ್ಟಿರುತ್ತೋ ಅಂತ ಕೂಡ ನಮ್ಗೊಂದು ಆಲೋಚನೆ ಬರುತ್ತೆ. ಮನೇಲಿ ನಾವು ಮಾಡಿದಾಗ ಯಾವುದೇ ಎಸೆನ್ಸ್ ಅಥವಾ ಆರ್ಟಿಫಿಷಿಯಲ್ ರುಚಿ ಬರೆಸುವಂತಹ ಮಾವಿನ ಹಣ್ಣು ರುಚಿ ತರುವಂತಹ ಎಸೆನ್ಸ್ಗಳನ್ನ ಬಳಸದೆ ಪ್ಯೂರ್ ಆಲ್ಫಾನ್ಸೋ ಮಾವಿನ ಹಣ್ಣಿನ ಪ್ಯೂರೇನ ಮಾಡಿಕೊಂಡು ಅದರಲ್ಲಿ ಐಸ್ ಕ್ರೀಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಹಣ್ಣು ಸಿಕ್ತಿದ್ದಾಗ, ಫ್ರೆಶ್ ಆಗಿದ್ದಾಗ ಖಂಡಿತ ಟ್ರೈ ಮಾಡ್ಬೇಕಂತ ರೆಸಿಪಿ. ಹೋಗಿ ನೀವು ರೆಸಿಪಿನ ಪೂರ್ತಿ ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡಬೇಕು ಅಂದರೆ ಮೊದಲನೇದಾಗಿ ಮಾವಿನ ಹಣ್ಣು ಬೇಕು. ಇಲ್ಲಿ ಆಲ್ಫಾನ್ಸೋ ಮಾವಿನ ಹಣ್ಣು ತೊಗೊಳ್ತಾ ಇದ್ದೀನಿ. 4 ತೊಗೊಂಡಿದ್ದೀನಿ. ಈ ಸೈಜು ನೀವು ಗಮನಿಸ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ನಂತರ ಇದನ್ನು ಸಿಪ್ಪೆ ತೆಗೋಬೇಕಾಗತ್ತೆ. ನಾನು ಮೊದಲು ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗುತ್ತೇನೋ ಚಾಕುಲೇ ತೆಗೆದುಬಿಡೋಣ, ಪೀಲರಿಂದ ಮೋಸ್ಟ್ಲಿ ಆಗಲ್ವೇನೋ ಅಂದ್ಕೊಂಡು ಚಾಕುನಲ್ಲಿ ತೆಗಿಯೋಕ್ಕೆ ಶುರು ಮಾಡಿದೆ. ಆಮೇಲೆ ಪೀಲರಲ್ಲಿ ಒಂದ್ಸರಿ ತೆಗೆದು ನೋಡಿದೆ, ಸುಲಭವಾಗಿ ಬಂತು. ಪೀಲರಲ್ಲೇ ತೆಕ್ಕೊಂಡೆ. ಈ ಹಣ್ಣಲ್ಲದೆ ಇನ್ಯಾವ್ದಾರ ಹಣ್ಣು ಬಳಸ್ಬೋದಾ ಅಂತ ನೀವು ಪ್ರಶ್ನೆ ಬರ್ಬೋದು. ಬಳಸ್ಬೋದೇನೋ, ಆದರೆ ಅದ್ರೊಳಗೆ ನಾರು ಇರಬಾರ್ದು ಅಷ್ಟೇ. ನಾರಿದ್ರೆ ಚೆನ್ನಾಗಿ ಐಸ್ ಕ್ರೀಮು ಅನಿಸೋದಿಲ್ಲ. ಈ ಆಲ್ಫಾನ್ಸೋ ಹಣ್ಣಲ್ಲಾದರೆ ತುಂಬ ತಿರುಳಿರುತ್ತೆ, ನಾರಿರೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಸ್ವೀಟಾಗೇ ಇರುತ್ತೆ, ಸಿಹಿ ಚೆನ್ನಾಗಿರುತ್ತೆ. ಎಲ್ಲೋ ನಿಮಗೆ ಮಾವಿನ ಹಣ್ಣಿನ ಕಾಲ ಪ್ರಾರಂಭವಾದ ಹೊಸರಲ್ಲಿ ಸ್ವಲ್ಪ ಹುಳಿ ಇರೋ ಅಂಶ ಇರೋದು ಕಾಣುತ್ತೇನೋ, ಆದರೆ ಸಾಮಾನ್ಯವಾಗಿ ಸ್ವೀಟಾಗೇ ಇರುತ್ತಿದ್ದು. ಸುಲಭವಾಗಿ ಪೀಲರಲ್ಲಿ ತೆಕ್ಕೊಳಕ್ಕಾಯಿತು. ಪೀಲರಲ್ಲೇ ಎಲ್ಲ ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ಹಾಗಾಗಿ ಆಲ್ಫಾನ್ಸೋ ಮಾವಿನ ಹಣ್ಣು ಬಳಸೋದು ಉತ್ತಮ ಅಂತ ಅನಿಸುತ್ತೆ. ಇಲ್ಲ ನಾವು ಯಾವ್ದಾದ್ರು ಬೇರೆದ್ರಲ್ಲಿ ಟ್ರೈ ಮಾಡ್ತೀವಿ ಅಂತ ನಿಮ್ಗೆ ಏನಾರು ಇದ್ದರೆ ಮಾಡಿ, ಆದರೆ ನಾರು ಇರಬಾರ್ದು ಹಣ್ಣಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಆ ಒಂದು ಐಸ್ ಕ್ರೀಮ್ ಏನು ಅದು ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರಬೇಕಲ್ವ. ಹಾಗಾಗಿ ಇದೆಲ್ಲದನ್ನು ತೆಕ್ಕೊಂಡು ದೊಡ್ಡ ಹೋಳು ಮಾಡಿಕೊಂಡ್ರೆ ಸಾಕು. ಸಣ್ಣದಾಗೇನೋ ನೀವು ಹೆಚ್ಕೋಬೇಕಾಗಿಲ್ಲ. ಮಾವಿನ ಹಣ್ಣು ಅಲ್ಲದೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ನ ಇದ್ರಲ್ಲಿ ಹಾಕ್ತೀನಿ ಅಂತಂದರೆ, ಕ್ರೀಮ್ ಹಾಕ್ತೀನಿ. ನಾನಿಲ್ಲಿ ಅಮೂಲ್ ಕ್ರೀಮ್ ಬಳಸೀನಿ. ಹಾಗೆಯೇ ಸ್ವಲ್ಪ 1 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಈ ರೀತಿ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ, ಒಂದು ಪ್ಯೂರೆ ಥರ ಮಾಡ್ಕೋತೀನಿ. ಹಾಗೆಯೇ ಇದನ್ನು ಮಿಕ್ಸರಲ್ಲಿ ಅಂದರೆ ರುಬ್ಕೋಬೇಕಾದ್ರೆ ನೀರು, ಹಾಲು, ಸಕ್ಕರೆ ಏನೂ ಹಾಕಬೇಡಿ. ಹಾಗೆಯೇ ರುಬ್ಬಿಟ್ಟು ಇದು ಪ್ಯೂರೆನ ತಯಾರು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದನ್ನು ನಾವು ಆಮೇಲೆ ಒಲೆ ಮೇಲಿಟ್ಟು ಸಕ್ಕರೆ ಜೊತೆ ಕರಗಿಸಿ ಒಂದು ಏನು ಹೇಳ್ತಾರಲ್ಲ, ಒಂದು ಮಾವಿನ ಹಣ್ಣಿನ ತಿರುಳಿಂದ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ತೀವಿ ಐಸ್ ಕ್ರೀಮಿಗೆ ಹಾಕಬೇಕಾಗಿರೋದು. ಹಾಗಾಗಿ ನೀವು ನೀರೆಲ್ಲ ಏನಾದ್ರು ಹಾಕ್ಬಿಟ್ರೆ ಒಲೆ ಮೇಲೆ ತುಂಬ ಹೊತ್ತು ನೀವು ಅದನ್ನು ಕುದಿಸ್ಕೊಂಡು ಕೂತಿರ್ಬೇಕಾಗತ್ತೆ. ನೀರೆಲ್ಲ ಹಿಂಗೆ ಹೋಗೋವರೆಗೂ ಒಂದು ಥಿಕ್ ಒಂದು ಪೇಸ್ಟ್ ಥರ ಏನು ಬರುತ್ತಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ. ಈಗ ರುಬ್ಬಿಟ್ಕೊಂಡಿದ್ದಾಯಿತು. ಈಗ ಇದನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು ಇದು 1/4 ಕಪ್ಪು ಮೆಜರಿಂಗ್ ಕಪ್ಪಲ್ಲಿ 1/4 ಕಪ್ ಇದೆ. ಇದರೊಳಗೆ 2 ಕಪ್ ಹಾಕಿದೆ ಅಂದರೆ ಅರ್ಧ ಕಪ್ ಸಕ್ಕರೆ ಆಯಿತು. ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಿದೆ ಅಂದರೆ ಸುಮಾರು ನಿಮಗೆ ಒಂದು ಅರ್ಧದಿಂದ 3/4 ಕಪ್ಪಷ್ಟು ಸಕ್ಕರೆನ ಇಲ್ಲಿ ಹಾಕೋಬೋದು. ಹಾಗೆಯೇ ಮಿಕ್ಸರ್ ಜಾರ್ನಲ್ಲೆಲ್ಲ ಏನು ಹಣ್ಣು ಅಂಟ್ಕೊಂಡಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ನೀಟಾಗಿ ಬಳೆದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸತತವಾಗಿ ಈ ರೀತಿ ಕೈಯಾಡಿಸ್ತಾ ಇರಬೇಕು. ಒಲೆ ಉರಿ ಮೀಡಿಯಮ್ ಇಟ್ಕೊಂಡ್ರೂ ಆಗುತ್ತೆ ಅಥವಾ ಸಿಮ್ಮಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಸಕ್ಕರೆ ಬೇಗ ಕರ್ಗೋಗುತ್ತೆ, ಏನು ತುಂಬ ಹೊತ್ತೇನು ತೊಗೊಳೋದಿಲ್ಲ. ಹಾಗೆಯೇ ಒಂಚೂರು ಕುದಿ ಬರೋಕ್ಕೆ ಶುರುವಾಗುತ್ತೆ. ಒಂದು ಕುದಿ ಬರ್ತಿದ್ದ ಹಾಗೆಯೇ ಬಣ್ಣ ಕೂಡ ಬದಲಾಗ್ತಾ ಹೋಗುತ್ತೆ, ಒಂದು ಶೈನಿಂಗ್ ಬರುತ್ತೆ. ಅದು ಬಂದ ತಕ್ಷಣ ನೀವು ಒಲೆನ ಆಫ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತೇನು ಇದನ್ನು ಗಟ್ಟಿ ಮಾಡೋದವರೆಗೂ ಕುದಿಸೋದು ಅಥವಾ ಇದೆಲ್ಲ ಚಿಕ್ಕಾಗಬೇಕು ಅಂತೆಲ್ಲ ಏನಿಲ್ಲ. ಸಕ್ಕರೆ ಕರಗಬೇಕು, ಒಂದು ಕುದಿ ಬರಬೇಕು. ಈ ಸ್ಟೆಪ್ ಯಾಕೆ ಮಾಡ್ತೀವಿ ಅಂತಂದರೆ, ಈ ರೀತಿ ಮಾವಿನ ಹೋಳುಗಳು ಉಳಿದಿರುತ್ತೆ, ಅಕಸ್ಮಾತ್ ಮಿಕ್ಸರಲ್ಲಿ ರುಬ್ಬಕ್ಕೆ ಸಿಗದೇನೆ ತೊಂದರೆ ಇಲ್ಲ, ಏನೂ ಆಗೋದಿಲ್ಲ. ಅದನ್ನು ಹಾಕಿ ಚೆನ್ನಾಗಿರುತ್ತೆ. ಐಸ್ ಕ್ರೀಮಲ್ಲಿ ಮಧ್ಯ ಒಂದೊಂದು ಮಾವಿನ ಹಣ್ಣಿನ ಪೀಸ್ ಸಿಕ್ಕರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಈಗಿದು ಕುದಿತಿರೋದು ಕಾಣಿಸ್ತಿದೆ ಅಲ್ವಾ. ಈಗಿದು ಕುದೀತಾ ಸಕ್ಕರೆ ಎಲ್ಲ ಕರಗುತ್ತೆ. ತುಂಬ ಹೊತ್ತೇನು ಕುದಿಸ್ಬೇಕಾಗಿಲ್ಲ, ಅಂದರೆ ಒಂದು ಅರ್ಧ ಗಂಟೆ 20 ನಿಮಿಷ ಎಲ್ಲ ಏನು ಕುದಿಸ್ಬೇಕಾಗಿಲ್ಲ. ಸಕ್ಕರೆ ನಿಮಗೆ ಕರಗಬೇಕು, ಹಾಗೆಯೇ ಬಣ್ಣ ಬದಲಾಗಬೇಕು, ಅಷ್ಟಾದರೆ ಸಾಕು. ಇದು ರೆಡಿ ಆದ ಹಾಗೆಯೇ ಇದನ್ನು ಈ ರೀತಿ ಎಲ್ಲ ಈಗ ಗಮನಿಸಿ ಬಣ್ಣ ಬದಲಾಗಿದೆ. ಈಗಿದು ಆಗಿದೆ ಅಂತಲೇ ಅರ್ಥ. ಕುದ್ದು ಸಕ್ಕರೆನೂ ಕರಗಿ ಬಣ್ಣನೂ ಬದಲಾಯಿತು, 3 ಆಯಿತು. ಈಗಿದು ಒಲೆನ ಆಫ್ ಮಾಡಿ ಇದನ್ನು ನೀವು ಆರಕ್ಕಿಡಬೇಕಾಗತ್ತೆ. ಇದು ತಣ್ಣಗಾಗಬೇಕು, ಇದು ಬಿಸಿ ಇರಬಾರ್ದು. ಇದು
ಯಾಕೆಂದರೆ ಇದನ್ನು ನಾವು ಕ್ರೀಮ್ ಜೊತೆ ಮಿಕ್ಸ್ ಮಾಡ್ತೀವಲ್ಲ, ಇದು ಬಿಸಿ ಇದ್ದರೆ ಕ್ರೀಮು ಹಾಳಾಗಿ ಹೋಗುತ್ತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನೀವು ಆರಿಸ್ಬೇಕು. ಫ್ಯಾನ್ ಕೆಳಗಿಟ್ಟು ಆರಿಸ್ತಿರೋ ಅಥವಾ ತಣ್ಣೀರಿನ ಪಾತ್ರೆಯಲ್ಲಿ ಒಂದು ಪಾತ್ರೆ ಇದನ್ನ ಇಟ್ಬಿಟ್ಟು ಆರಿಸ್ತಿರೋ ನಿಮಗೆ ಬಿಟ್ಟಿದ್ದು. ಈಗ ಇನ್ನೊಂದು ಈ ರೀತಿ ಸಾಸ್ ಪ್ಯಾನಲ್ಲಿ 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಲೆ ಮೇಲಿಟ್ಟು ನಾನು ಒಂದು 2 ನಿಮಿಷ ಅಂದರೆ 1-2 ಕುದಿ ಬರೋವರೆಗೂ ಅಷ್ಟೇ ಬಿಸಿ ಮಾಡಿಕೊಂಡು ಪಕ್ಕದಲ್ಲಿ ಆರಕ್ಕೆ ಇಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಇದೆ ನಿಮಗೆ ಪ್ರೋಸೆಸ್ ಮಾಡಬೇಕಾಗಿಲ್ಲ. ಮೊದಲು ಮಿಲ್ಕ್ ಪೌಡ್ರನ್ನ ಈ ಹಾಲಲ್ಲಿ ಕರಗಿಸ್ಕೊಂಬಿಡಿ. ನಂತರ ಗ್ಯಾಸ್ ಸ್ಟವ್ ಮೇಲಿಟ್ಟು 1 ಕುದಿ ಬಂದ ತಕ್ಷಣ ಒಲೆನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಆರೋದಕ್ಕೆ ಇಟ್ಬಿಡಿ. ಈಗ ಮಾವಿನ ಹಣ್ಣಿನ ಪ್ಯೂರೆ ಸಕ್ಕರೆ ಜೊತೆಗೆ ರೆಡಿ ಆಯಿತು. ಹಾಗೆ ಹಾಲು ಮಿಲ್ಕ್ ಪೌಡ್ರ್ ಜೊತೆ ಕುದ್ಬಿಟ್ಟು ಅದು ಕೂಡ ರೆಡಿ ಆಯಿತು. ಈಗ ಮುಖ್ಯವಾದ ಕೆಲಸಕ್ಕೆ ಬರೋಣ. ಅದೇನು ಅಂದರೆ ಕ್ರೀಮನ್ನು ಬೀಟ್ ಮಾಡೋದು. ನಿಮ್ಮ ಹತ್ರ ಈ ಥರ ಬೀಟರ್ ಇದ್ದರೂ ಸರಿ, ಇಲ್ಲ ಅಂತಂದರೆ ಇವತ್ತಿನ ದಿವಸದಲ್ಲಿ ಮಿಕ್ಸರಲ್ಲೂ ಸುಮಾರು ಜನ ಮಾಡ್ಬೋದು. ಬಟ್ ಮಿಕ್ಸರಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜಾಸ್ತಿ ನೀವು ಮಿಕ್ಸರ್ನ ಓಡಿಸಿದಾಗ ಕ್ರೀಮಲ್ಲಿ ಸಪ್ರೇಟ್ ಬೆಣ್ಣೆ ಸಪ್ರೇಟಾಗಿ ನೀರು ಸಪ್ರೇಟಾಗಿ ಆ ಥರ ಆಗೋ ಇದ್ರ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಮಿಕ್ಸರಲ್ಲಿ ಬೀಟ್ ಮಾಡಬೇಕಾಗತ್ತೆ. ನನ್ನ ಹತ್ರ ಈ ಥರ ಹ್ಯಾಂಡ್ ಬೀಟರ್ ಇದೆ, ಇದರಲ್ಲೇ ನಾನು ಮಾಡ್ತೀನಿ. ಸುಮಾರು ಜನದ ಮನೇಲಿ ಇದು ಕೂಡ ಇರುತ್ತೆ. ಇಲ್ಲಿ ನಾನು ಅಮೂಲ್ ಕ್ರೀಮ್ ತೊಗೋತಾ ಇದ್ದೀನಿ. 2 ಪ್ಯಾಕೆಟ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೂ ಅಷ್ಟೇ ಹಾಲು ನೀರು ಎಲ್ಲ ಏನು ಮಿಕ್ಸ್ ಮಾಡ್ಕೋಬಾರ್ದು. ಇದು ಬರೀ ಕ್ರೀಮ್ ಇದನ್ನು ನಾವು ಬೀಟ್ ಮಾಡಬೇಕಾಗತ್ತೆ ಹ್ಯಾಂಡ್ ಬೀಟರಲ್ಲಿ. ಇದು ಸ್ವಲ್ಪ ಸಮಯ ತೊಗೊಳತ್ತೆ. ಇದು ನಾನು 1ನೇ ಸ್ಪೀಡಲ್ಲಿ ಇಟ್ಕೊಂಡು ಬೀಟ್ ಮಾಡ್ತಾಯಿದ್ದೀನಿ. ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ರೆ ಉತ್ತಮ, ಯಾಕೆಂದರೆ ಸಿಡಿಯೋದಿಲ್ಲ. ಸಿಡಿದ್ರೂ ಪಾತ್ರೆ ಒಳಗೆ ಉಳ್ಕೊಳ್ಳುತ್ತೆ. ದೊಡ್ಡ ಗ್ಲಾಸ್ ಬೌಲ್ ಇದ್ದರೆ ಅದು ಸರಿ, ಅಥವಾ ಈ ಥರದ್ದೊಂದು ದೊಡ್ಡ ಬೇಸನ್ ಇದ್ದರೆ ಅದು ಸರಿ. ಇದನ್ನು ನಾವು 1ನೇ ಸ್ಪೀಡಲ್ಲಿ ಇಟ್ಕೊಂಡು ಬೀಟ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ಅಂದರೆ ಸುಮಾರು ಸಮಯ ತೊಗೊಳತ್ತಿದ್ದು. ನನಗೊಂದು ಸುಮಾರು ಒಂದು 25-30 ನಿಮಿಷದವರೆಗೂ ಇದು ಸಮಯ ತೊಗೊಳ್ತು. ಯಾಕೆ ಅಂತಂದರೆ ನಾವಿಲ್ಲಿ ಸ್ಪೀಡ್ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ, ನಿಧಾನಕ್ಕೆ ಬೀಟ್ ಮಾಡ್ತಿರ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಅಂಶ ನೆನ್ಪಿಟ್ಕೊಳ್ಳಿ, ನೀವು ಕ್ರೀಮು ನಾನೇನು ಇಲ್ಲಿ ಪ್ಯಾಕೆಟ್ ಕ್ರೀಮ್ನ ಓಪನ್ ಮಾಡಿ ಪಾತ್ರೆಗೆ ಹಾಕ್ಕೊಂಡಲ್ಲ, ಇದಕ್ಕೂ ಮುಂಚೆ ಈ ಕ್ರೀಮ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿಟ್ಟು ತಣ್ಣಗಿರೋಂತಹ ಕ್ರೀಮನ್ನೇ ಬಳಸಿ. ರೂಮ್ ಟೆಂಪ್ರೇಚರಲ್ಲಿ ಇದ್ರೂ ಆಗೋದಿಲ್ಲ. ನೀವು ಅಂಗಡಿಯಿಂದ ತಂದ ತಕ್ಷಣ ಕ್ರೀಮ್ ಏನು ಪ್ಯಾಕೆಟ್ಗಳಿರುತ್ತಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆವಾಗ ಅದು ತಣ್ಣಗಿರುತ್ತೆ. ಸುಮಾರು ತಣ್ಣಗಾದಮೇಲೆ ನೀವು ಐಸ್ ಕ್ರೀಮ್ ಮಾಡೋದಕ್ಕೆ ಈ ಥರ ಬಳಸ್ಬೋದು. ಬಿಸಿಯಾಗಿದ್ದು ಅಥವಾ ರೂಮ್ ಟೆಂಪ್ರೇಚರಲ್ಲಿದ್ದರೆ ನೀವು ಬೀಟ್ ಮಾಡ್ತಿದ್ದಾಗ ಅಷ್ಟು ಚೆನ್ನಾಗಿ ತಿಕ್ಕಾಗಿ ಇದು ತೋರಿಸ್ತೀನಿ ನಿಮ್ಗೊಂದು ಏನು ಹದ ಬೇಕೋ ಆ ಹದಕ್ಕೆ ಬರೋದಿಲ್ಲ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ತಣ್ಣಗಾದಮೇಲೆ, ಫ್ರೀಝರ್ ಅಲ್ಲ ಬರೀ ಫ್ರಿಜ್ನಲ್ಲಿಟ್ಟು ತಣ್ಣಗಾದಮೇಲೆ ನೀವು ಬೀಟ್ ಮಾಡಬೇಕಾಗತ್ತೆ. ಈಗ ಇದು ನಾನು 1ನೇ ಸ್ಪೀಡ್ನಲ್ಲಿ ಬೀಟ್ ಮಾಡ್ತಾ ಇದ್ದೀನಿ. ಸಮಯ ತೊಗೊಳತ್ತೆ, ಕೈ ಸಾಕಷ್ಟು ಶಕ್ತಿ ಇರಬೇಕು. ಈಗ ಸ್ವಲ್ಪ ಹೊತ್ತಾದಮೇಲೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಇಷ್ಟು ಥಿಕ್ಕಾಗಿದೆ. ನೀವು ಮೊದಲನೇ ವಿಡಿಯೋ ಕ್ಲಿಪ್ಪನ್ನು ಗಮನಿಸಿದ್ರೆ ಇದಕ್ಕೆ ಗಮನಿಸಿದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ನೀವು ರಿವೈಂಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದರೊಳಗಡೆ ಫುಲ್ಲು ಒಳ್ಳೆ ಮಜ್ಜಿಗೆನೋ ಹಾಲು ಕಡ್ದಂಗಿತ್ತು. ಇದರೊಳಗಾಗಲೇ ಸ್ವಲ್ಪ ಥಿಕ್ಕಾಗಿದೆ. ಇದೇ ಥರ ನಾನು ಮಾಡ್ತಾ ಹೋಗ್ತೀನಿ. ಕೊನೆಗೆ ಇದು ಪೀಕ್ ಫಾರ್ಮ್ ಆಗೋದು ಅಂತ ಹೇಳ್ತಾರೆ. ಅಂದರೆ ಹಿಂಗೆ ಎತ್ತಿದ್ರೆ ಹಾಗೆ ಅದು ಸ್ಟಿಫಾಗಿ ನಿಂತ್ಕೋಬೇಕು, ಕ್ರೀಮು ಬೀಳಬಾರ್ದು. ಇಲ್ಲಿ ನೋಡಿ ನಾನು ಅದನ್ನೇ ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎತ್ತಿದ್ರೆ ಹಾಗೆ ಅದು ಅಂಟ್ಕೊಂಡಿದೆ, ಕೆಳಗಡೆ ಬೀಳ್ತಿಲ್ಲ. ಈ ಹದಕ್ಕೆ ನಿಮಗೆ ಕ್ರೀಮ್ ಬರಬೇಕಾಗತ್ತೆ. ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡ್ಬೋದು. ಆಮೇಲೆ ಗಮನಿಸಿ, ಇಲ್ಲಿ ನಾನು ಕ್ರೀಮ್ ಬೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಎಷ್ಟು ನೀರಾಗಿತ್ತು, ಇವಾಗ ಎಷ್ಟು ಥಿಕ್ಕಾಗಿದೆ ಅಂಥೇಳಿ. ಹಾಗೆ ಅದು ಬೀಟ್ ಆಗ್ತಿದ್ದಂಗೆ ಒಂದೊಂದು ಲೇಯರ್ ಥರ ಫಾರ್ಮ್ ಆಗ್ತಿರೋದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಪೀಕ್ಸ್ ಫಾರ್ಮ್ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಹೀಗೆ ಎತ್ತಿದಾಗ ನಿಮ್ಗದು ನೀಟಾಗಿ ಹಾಗೆ ನಿಂತ್ಕೋಬೇಕು. ಅಥವಾ ಚಮಚದಲ್ಲಿ ಒಂದು ಚಮಚ ಎತ್ಕೊಂಡು ನೀವು ಹಾಕಕ್ಕೆ ಹೋದರೆ ಹಾಗೆ ಚಮಚದಲ್ಲೇ ಅದು ನಿಲ್ಲಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕಾಗತ್ತೆ. ನೀವು ವಿಡಿಯೋ ಕ್ಲಿಪ್ಗಳನ್ನ ಹಿಂದೆ ಮುಂದೆ ಮಾಡಿ ಚೆನ್ನಾಗಿ ಗಮನಿಸಿದ್ರೆ ನಿಮಗೆ ಹದ ಇಲ್ಲಿ ಗೊತ್ತಾಗುತ್ತೆ. ನಾನು ಯಾವ ಸ್ಟೆಪ್ಸೂ ಇಲ್ಲಿ ಮಿಸ್ ಮಾಡಿದೆ ನಿಮಗೆ ತೋರಿಸಿದ್ದೀನಿ. ನೋಡಿ, ಬ್ಲೇಡಿಗೆ ಅಂಟ್ಕೊಂಡಿದ್ದ ಕ್ರೀಮ್ ಹಾಗೆ ಇದೆ. ಅಂದರೆ ಬೀಟರದ್ದು ಏನು ಬ್ಲೇಡ್ ಇದೆಯಲ್ಲ ಅದಕ್ಕೆ ಅಂಟಿದ ಕ್ರೀಮು ಹಾಗೇ ಇದೆ, ಅದು ಕೆಳಗೆ ಬೀಳ್ತಿಲ್ಲ. ಇಷ್ಟು ಥಿಕ್ಕಾದರೆ ಹದ ಆಗಿದೆ ಅಂಥೇಳಿ. ಸುಮಾರು ಟೈಮ್ ತೊಗೊಳ್ತು, 25-30 ನಿಮಿಷದವರೆಗೂ ಸಮಯ ತೊಗೊಳ್ತು. ಈಗ ನಾನು ಒಲೆ ಮೇಲೆ ಕಾಯಿಸಿ ಇಟ್ಕೊಂಡಿದ್ನಲ್ಲ, ಅಂದರೆ 1 ಕುದಿ ಬರ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಲು ಮತ್ತು ಮಿಲ್ಕ್ ಪೌಡ್ರ್ ಮಿಶ್ರಣ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮ್ಯಾಂಗೋ ಪ್ಯೂರೆ ಶುಗರ್ ಜೊತೆಗೆ ನಾನು ಒಲೆ ಮೇಲೆ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲ ಪದಾರ್ಥನೂ ಹಾಕಿದಾಗೇ ಬೇಕಾದರೆ ನೀವು ಇದಕ್ಕೆ ಮಾವಿನ ಹಣ್ಣಿನ ತುಂಡುಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಹಾಕೋಬೋದು. ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಒಂದೊಂದು ಸಿಗತ್ತೆ, ಚೆನ್ನಾಗಿ ಅನಿಸುತ್ತೆ. ಆದರೆ ನಾನಿಲ್ಲಿ ಅದನ್ನೇನು ಹಾಕಿಲ್ಲ. ಮೇಲ್ಗಡೆ ನೀವು ಬೇಕಾದರೆ ಅಲಂಕಾರಕ್ಕೆ ಕೂಡ ಹಾಕೋಬೋದು.
ಈ ಥರ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದನ್ನು ನಾವು ಕಂಟೈನರ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡೋಕ್ಕೆ ರೆಡಿ ಆದ ಹಾಗೆ ಅಂತಿರ್ಬೋದು. ಈಗೇನು ತುಂಬ ಅಂದರೆ ತುಂಬ ಒಂಥರ ಫೋರ್ಸ್ಫುಲ್ಲಾಗಿ ತುಂಬ ರಭಸವಾಗೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಣ್ಣು ಎಲ್ಲ ಕಡೆ ಹಣ್ಣಿನ ಪ್ಯೂರ್ ಏನಿದೆಯಲ್ಲ ಅದು ಎಲ್ಲ ಕಡೆ ಚೆನ್ನಾಗಿ ಕ್ರೀಮ್ ಜೊತೆ ಹೊಂದ್ಕೋಬೇಕು. ಈ ರೀತಿ ಮಾಡಿ ಇದು ಸುಮಾರು ನನಗೆ 2 ಬಾಕ್ಸಲ್ಲಿ ಹಾಕುವಷ್ಟು ಕ್ವಾಂಟಿಟಿ ಇದೆ. ಇದನ್ನು ಹಾಕಿ ನಾನು ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ನಿಮ್ಮನೆ ಫ್ರಿಜ್ನಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದ್ರ ಮೇಲೆ ಎಷ್ಟು ಬೇಗ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮನೇಲಿ -18 ಇತ್ತು ಫ್ರೀಝರಲ್ಲಿ. ಈ ಒಂದು ಟೆಂಪ್ರೇಚರಲ್ಲಿ ಇಟ್ಟರೆ ಸುಮಾರು ಒಂದು 2 ರಿಂದ 3 ಗಂಟೆಗಳ ಕಾಲದಲ್ಲೇ ಸೆಟ್ ಆಗಿ ಹೋಗುತ್ತೆ. ಈ ರೀತಿ ಗ್ಲಾಸ್ ಕಂಟೈನರ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನೀವು ಬೇಕಾದರೆ ಒಂದು ಥಿನ್ನಾಗಿರೋ ಒಂದು ಏನಂತಾರೆ ಕ್ಲಿಂಗ್ ರ್ಯಾಪ್ ಬರುತ್ತಲ್ಲ, ಪ್ಲಾಸ್ಟಿಕ್ದು ಶೀಟ್ ಏನು ಬರುತ್ತಲ್ಲ ಕ್ಲಿಂಗ್ ರ್ಯಾಪು, ಅದನ್ನು ಇದ್ರ ಮೇಲೆ ಹಾಕ್ಕೊಂಡ್ರೆ ವಾಟರ್ ಕ್ರಿಸ್ಟಲ್ಸ್ ಏನು ಫಾರ್ಮ್ ಆಗುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ. ಇದನ್ನು ಈ ರೀತಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಟ್ಟರೆ ಆಯ್ತು ಅಷ್ಟೇ, ಇನ್ನೇನು ಕೆಲಸ ಉಳಿದಿಲ್ಲ ಅಂತ ಹೇಳ್ಬೋದು. ಫ್ರೀಝರ್ನ ಟೆಂಪ್ರೇಚರ್ ಎಷ್ಟು ಇದೆ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಬೇಗ ಇದು ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೇಳ್ದಾಗೇ ನೀವು ನೋಡಿ ನಿಮ್ಮನೆ ಫ್ರೀಝರಲ್ಲಿ ಎಷ್ಟು ನೀವು ಟೆಂಪ್ರೇಚರ್ ಇಟ್ಟಿದ್ದೀರಾ ಅಂಥೇಳಿ, -10 -5 ಒಬ್ಬೊಬ್ಬರು ಮನೆ ಒಂದೊಂಥರ. ಎಲ್ಲ ಸಾಮಾನ್ಯವಾಗಿ ಇವತ್ತಿನ ದಿವಸ ಫ್ರಿಜ್ಗಳಲ್ಲಿ ಸೆಟ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಇದ್ದರೆ ಬೇಗ ಸೆಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ. ಟೆಕ್ಸ್ಚರ್ ಅಂತೂ ಹೊರಗಡೆ ನೀವು ತಿಂತಿರಲ್ಲ ಹಾಗೆ ಬರುತ್ತೆ. ಒಂದು ಚೂರು ಇಲ್ಲಿ ವಾಟರ್ ಕ್ರಿಸ್ಟಲ್ಸ್ ಏನಿರುತ್ತಲ್ಲ ಅದೆಲ್ಲ ಇರೋದಿಲ್ಲ. ಇದೆಲ್ಲ ಓವರ್ ನೈಟ್ ಇಟ್ಟು ಸೆಟ್ ಆದಮೇಲೆ ಈ ರೀತಿ ಸರ್ವ್ ಮಾಡಿದ್ದೀನಿ. ಆಲ್ಫೆನ್ಸೋ ಮ್ಯಾಂಗೋ ಐಸ್ ಕ್ರೀಮು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ ರೆಸಿಪಿ. ಹಾಗೆಯೇ ಸಾಮಾನ್ಯವಾಗಿ ಏನೂ ತೊಂದರೆ ಆಗಿದೆ ಯಶಸ್ವಿಯಾಗಿ ಬರೋ ಅಂಥ ರೆಸಿಪಿ ಅಂತ ಹೇಳ್ಬೋದು. ಅಲಂಕಾರಕ್ಕೆ ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡಿ ಕೂಡ ಹಾಕ್ಬೋದು. ನೋಡಿದ್ರ ರೆಸಿಪಿನ ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು, ರುಚಿ ಕೂಡ ಅಷ್ಟೇ ಅದ್ಭುತವಾಗಿತ್ತು. ನಿಮಗೆ ಹೊರಗಡೆ ಸಿಗುವಂತಹ ಐಸ್ ಕ್ರೀಮ್ಗಿಂತನೂ ತುಂಬ ಮನೇಲಿ ಮಾಡಿದ್ದು ರುಚಿ ಎಲ್ಲವೂ ಒಳಗೊಂಡಿರುವಂಥದ್ದು ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೇನೆ ರುಚಿ ಹೇಗಿತ್ತು ಅಂತ ಹೇಳಿ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸೋದನ್ನ ಮರಿಬೇಡಿ. ಇಷ್ಟ ಹೇಳ್ತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.